ಹಾಯ್ ಎಲ್ಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಮಸಾಲೆ ಅಕ್ಕಿ ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಮತ್ತು ಜಲ್ದಿ ಮಾಡ್ಕೊತಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕೋತಿದ್ದೀನಿ. ನಾನು ತಿಂಡಿಗೆ ಮಾಡ್ಕೊತಿದ್ದೀನಿ. ಒಂದು ದಿವಸ ಕಲಿಸಿದ್ರೆ 2 ದಿವಸ ಬರೋ ಥರ ನಾನು 1-2 ಗ್ಲಾಸ್ ಹಾಕೋತಿದ್ದೀನಿ ನೋಡಿ. ಆದರೆ ಅಕ್ಕಿ ರೊಟ್ಟಿನ ಅಕ್ಕಿ ಹಸಿಟ್ಟನ್ನ ಮಿಲ್ಕ್ ಹಾಕ್ಸ್ಕೊಂಬರ್ಬೇಕಾದ್ರೆ ಸ್ವಲ್ಪ ತರಿಯಾಗಿರಬೇಕು, ಹೆವಿ ಪೌಡ್ರ್ ಆಗಿರಬಾರ್ದು. ಆ ಥರ ಹಾಕ್ಸ್ಕೊಂಬನ್ನಿ. ಇವಾಗ ನಾನು ಬಿಸಿ ನೀರು ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡು ಹಾಕೋಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ, ಸಬ್ಬಕ್ಕಿ ಸೊಪ್ಪು ಅರ್ಧ ಕಟ್ ತೊಗೊಂಡಿದ್ದೀನಿ, ದೊಡ್ಡದೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ದೊಡ್ಡದೊಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಮತ್ತು ನಾನು ಒಂದು 3-4 ಹಸಿಮೆಣ್ಸಿನ್ಕಾಯಿ ಸೀಳ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು ನಮ್ಮ ಮಸಾಲೆ ಹಾಕೋಕ್ಕೆ. ಇನ್ನು ಎಕ್ಸ್ಟ್ರಾ ಹಾಕ್ತೀನಿ ಅಂತಂದರೆ ಜೀರಿಗೆ ಎಲ್ಲ ಹಾಕ್ತಾರೆ, ನಾನು ಹಾಕ್ತಾಯಿಲ್ಲ. ಈಗ ಜಲ್ದಿ ಇಟ್ಕೊಂಡಿದ್ನಲ್ಲ ನೋಡಿ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೋಡಿಬಿಟ್ಟು ಹಾಕ್ಕೊಳ್ಳಿ ಉಪ್ಪನ್ನ. ಹಾಕ್ಕೊಂಡಾದ್ಮೇಲೆ ಇವೆಲ್ಲ ತೊಗೊಂಡಿದ್ನೆಲ್ಲ ಐಟಮ್ಗಳು ಅವೆಲ್ಲನೂ ಹಾಕೋತಾ ಇದ್ದೀನಿ. ಸೊಪ್ಪು ಮತ್ತು ಇದೆಲ್ಲ ತೊಗೊಂಡಿದ್ನಲ್ಲ ಎಲ್ಲನ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಹಾಗೆ ಯಾರೆಲ್ಲ ನಾನು ಅದು ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಎಲ್ಲ ಹಾಕ್ಕೊಂಡಾಯಿತು. ಇವಾಗ ನಾನು ತಿರುಗಿಸ್ಕೊಂಡಾದ್ಮೇಲೆ ನೋಡಿ, ಬಿಸಿನೀರು ಹಾಕೋತೀವಲ್ಲ ಅದಕ್ಕೋಸ್ಕರನೇ ನಾವು ರೊಟ್ಟಿ ಹಾಕೋದು ತೊಗೊಂಡು ತಿರುಗಿಸ್ಕೋಬೇಕು. ಯಾಕಂದ್ರೆ ಕೈ ಅಷ್ಟು ಸುಟ್ಟೋಗುತ್ತೆ, ಅದಕ್ಕೋಸ್ಕರನೇ ನೋಡಿ. ಇವಾಗ ಎಲ್ಲನೂ ಕಲಿಸ್ಕೊಂಡಿದ್ದೀನಿ. ಈ ಥರ ಹದ ಬರಬೇಕು, ಕಲಿಸ್ಕೊಂಡ್ರೆ ಅಲ್ಲಿವರೆಗೂ ಕಲಿಸ್ಕೋಬೇಕು ನೋಡಿ. ಎಷ್ಟು ಮಿಕ್ಸ್ ಮಾಡ್ತೀವೋ ಅದು ಅಷ್ಟೇ ಟೇಸ್ಟ್ ಬರುತ್ತೆ. ಮಿಕ್ಸಿಂಗ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ. ಒಂದು 10-15 ನಿಮಿಷ ಬಿಡಬೇಕು. ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು 10-15 ನಿಮಿಷ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಇದಾಗಿರುತ್ತೆ. ಇವಾಗ ಆಗಿದೆ ನೋಡಿ. ನಾನು ತೆಗೆದು ನೋಡ್ತಾಯಿದ್ದೀನಿ. ಆಗಿದೆ. ತೆಗೆದು ನೋಡಾದ್ಮೇಲೆ ನಾನು ಒಂದು ಪೇಪರ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ರೌಂಡಿಗೆ. ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ನೋಡಿ, ಇವಾಗ ಚೆನ್ನಾಗಿ ಹದ ಬಂದಿದೆ. ಇವಾಗ ನಾನು ಇದನ್ನು ಉಂಡೆ ಕಟ್ಕೋತೀನಿ. ಉಂಡೆ ಕಟ್ಕೊಂಡು ನೋಡಿ ಎಷ್ಟು ಸಕ್ಕತ್ತಾಗಿ ಬರುತ್ತೆ ಅಂದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಮಾತ್ರ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವು ನೋಡಿ. ಈಗ ನೀರು ಹಾಕ್ಕೊಂಡಾದ್ಮೇಲೆ ಎಣ್ಣೆ ಹಾಕ್ಕೋಬಾರ್ದು, ಕೆಳಗೆ ನೀರು ಹಾಕ್ಕೊಂಡ್ರೆ ಅಂಟಲ್ಲ. ಎಣ್ಣೆ ಹಾಕ್ಕೋಬಾರ್ದು. ಹಾಕ್ಕೊಂಡಾದ್ಮೇಲೆ ಇದೇ ಹೋಳ್ಗೆ ತಟ್ಕೋತೀವಲ್ಲ ಅದೇ ಥರ ತಟ್ಕೋಬೇಕು. ನಿಮಗೆ ಚಿಕ್ಕದು ಬೇಕು ಅನಿಸಿದ್ರೆ ಚಿಕ್ಕದಾಗಿ ತಟ್ಟಿ. ನನಗೆ ದೊಡ್ಡದಾಗಿ ತಟ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಅರ್ಜೆಂಟಲ್ಲಿದ್ದರು, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ದೊಡ್ಡದು ಮಾಡಿಬಿಟ್ಟು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿ. ಈ ಥರ ಹೆಂಚು ಕಾಯೋಕ್ಕೆ ಇಡಬೇಕು. ಫಸ್ಟು ನಾವು ತಟ್ಟೋಕ್ಕಿಂತ ಮುಂಚೆ ಒಂದು ಹೆಂಚು ಕಾಯೋಕ್ಕೆ ಇಟ್ಟಿದ್ದೆ. ಹೆಂಚು ಕಾಯ್ದಾದ್ಮೇಲೆ ತಟ್ಬಿಟ್ಟು ಒಲೆ ಮೇಲೆ ಈಗ ಹಾಕಬೇಕು. ಹಾಕಿದಾದ್ಮೇಲೆ ನೋಡಿ, ಪೇಪರ್ ಸಮೇತ ಹಾಕ್ಬಿಟ್ಟು ಈ ಥರ ಸುತ್ತು ತಟ್ಟಿದ್ರೆ ಸಾಕು. ಅದೇ ಪೇಪರ್ ತನಗೆ ತಾನೇ ಬಿಟ್ಕೊಳ್ಳುತ್ತೆ. ಪೇಪರ್ ತೆಗೆದಾದ್ಮೇಲೆ ಏನಾದರೂ ತಟ್ಟೆ ಇದ್ದರೆ ತಟ್ಟೆ, ಇಲ್ಲ ಈ ಥರ ಮುಚ್ಚಂಗೆ ಇದ್ದರೆ ಈ ಥರ ಮುಚ್ಕೋಬೋದು. ಅದ್ರ ಮೇಲೆ ಇಟ್ಬಿಟ್ಟು ನಿಮಗೆ ಅಡುಗೆ ಎಣ್ಣೆ ಇದ್ದರೆ ಅಡುಗೆ ಎಣ್ಣೆ ಹಾಕೋಬೋದು, ತುಪ್ಪ ಇದ್ದರೆ ತುಪ್ಪ ಹಾಕೋಬೋದು. ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ಅಂದರೂ ತುಪ್ಪನೂ ಜಾಸ್ತಿ ಒಬ್ಬೊಬ್ರು ತಿನ್ನಲ್ಲ, ಹೇಳೋಕ್ಕಾಗಲ್ಲ. ಆವಾಗ ನಾವು ಅಡುಗೆ ಎಣ್ಣೆನೇ ಹಾಕೋಬೋದು. ಮೇಲ್ಗಡೆ ಹಾಕ್ಬಿಟ್ಟು ಹಂಗೆ ತಿರ್ಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಸುಟ್ಟಿರುತ್ತೆ. ಚೆನ್ನಾಗಿ ಸುಡಬೇಕು. ಇದು ಹಸಿ ಬಿಸಿ ಸುಟ್ಟರೆ ಹೊಟ್ಟೆ ನೋವು ಬರುತ್ತೆ ನೋಡಿ. ಇವಾಗ ಆಗಿದೆ. ನಮ್ಮನೆಯವ್ರು ಸ್ವಲ್ಪ ಗರಿಯಾಗಿ ಸುಡು ಅಂತ ಹೇಳಿದರು ನೋಡಿ. ಗರಿಯಾಗಿ ಸುಟ್ಟಿದ್ದೀನಿ. ಗರಿಯಾಗಿ ಸುಡ್ಬೋದು, ಇಲ್ಲ ಮೆತ್ತಗೂ ಸುಟ್ಕೋಬೋದು. ಆದರೆ ನಾನು ಗರಿಯಾಗಿ ಸುಟ್ಟಿದ್ದೀನಿ. ಚೆನ್ನಾಗಿದೆ ಮಾತ್ರ. ಟೇಸ್ಟಿ ಮಾತ್ರ ಸೂಪರಾಗಿತ್ತು. ನಮ್ಮ ಮನೆಯವರಂತೂ ತುಂಬ ಇಷ್ಟಪಟ್ಟು ತಿಂದರು. ಹಾಗೆ ಅದಕ್ಕೆ ಸೈಡಿಸ್ಗೆ ನಾನು ಕಾಯಿ ಚಟ್ನಿ ಮಾಡ್ತಾಯಿದ್ದೆ. ಇಲ್ಲ ಅಂತಂದರೆ ಬೀಟ್ರೋಟ್ ತುರಿದ್ಬಿಟ್ಟು ಬೀಟ್ರೋಟು ಪಲ್ಯ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಆ ಥರನೂ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ನಾನು ಕಾಯಿ ತುರಿದ್ಬಿಟ್ಟು ಕಾಯಿ ಚಟ್ನಿ ಒಂದೇ ಮಾಡ್ತಾಯಿದ್ದೆ. ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.